ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ನಮ್ಮ ಚಾನಲ್ ಅನ್ನು ಶೇರ್ ಮಾಡೋದರ ಮುಖಾಂತರ ಅವರಿಗೂ ಕೂಡ ನೀವು ಇಂಗ್ಲಿಷ್ ಅನ್ನು ಕಲಿಯಲಿಕ್ಕೆ ಸಹಾಯ ಮಾಡಬಹುದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಟಾಪಿಕ್, ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಏನಂತಂದ್ರೆ ಕಂಟೆಂಟ್. ಹ್ಯಾವ್ ಟು, ಮಸ್ಟ್, ಎರಡು ಒಂದು ಮಾಡೆಲ್ ಆಕ್ಸಿಲರಿ ವರ್ಬ್ಗಳಂತ ನಾವು ಕರಿತೇವೆ. ಮಾಡೆಲ್ ಆಕ್ಸಿಲರಿ ವರ್ಬ್ಗಳು ಈ ಬಗ್ಗೆ ಈಗಾಗಲೇ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ವಿಲ್, ವುಡ್, ಔಟ್ ಟು, ಡೇರ್ ಟು, ನೀಡ್ ಟು, ಇವೆಲ್ಲವುಗಳು ಮಾಡೆಲ್ ಆಕ್ಸಿಲರಿ ವರ್ಬ್ಗಳಂತ ನಾವು ಕರಿತೇವೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಎರಡನ್ನ ಯಾವಾಗ ಬಳಸಬೇಕು, ಏನರ್ಥ ಕೊಡುತ್ತೆ, ಯಾವ ಒಂದು ಸಂದರ್ಭದಲ್ಲಿ ಬಳಸಬೇಕು, ಏನು ಡಿಫರೆನ್ಸ್ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇಂಗ್ಲಿಷ್ ಕಲಿಲಿಕ್ಕೆ ತುಂಬಾನೇ ಅವಕಾಶಗಳಿವೆ. ಹಾಗಂತ ನಾವು ನೆಗ್ಲೆಕ್ಟ್ ಅನ್ನು ಮಾಡೋದು ಬೇಡ. ಇವತ್ತಿನಿಂದಾನೇ ನಾವು ಒಂದು ಚಾಲೆಂಜ್ ಮಾಡಿಕೊಂಡು ನಾವು ಒಂದು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ನಾನು ಈ ವರ್ಷದಲ್ಲಿ ಕಲಿತೇನೆ ಅನ್ನೋ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ನಾವು ವಿಡಿಯೋ ನೋಡ್ತಾ ಹೋಗಿ, ಅದೇ ರೀತಿ ಅವಾಗ ಪ್ರಾಕ್ಟೀಸ್ ಮಾಡ್ತಾ, ನೋಟ್ಸ್ ಮಾಡ್ತಾ ಹೋಗಿ. ಸೊ ಯು ಕ್ಯಾನ್ ಆಲ್ಸೋ ಲರ್ನ್ ಬೆಟರ್ ಇಂಗ್ಲಿಷ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಮಸ್ಟ್ ಮತ್ತು ಹ್ಯಾವ್ ಆರ್ ಹ್ಯಾಸ್ ಟು ಅಂತ ನಾವು ಕರಿತೇವೆ. ಇವೆರಡು ಮಾಡೆಲ್ ಆಕ್ಸಿಲರಿ ವರ್ಬ್ಗಳು ಅಂತ ಕರಿತೇವೆ. ಎರಡು ಸ್ವಲ್ಪ ಸೇಮ್ ಅರ್ಥನೇ ಕೊಡುತ್ತವೆ, ಆದ್ರೆ ಯೂಸೇಜ್ ಮಾತ್ರ ಡಿಫರೆಂಟ್ ಆಗಿರುತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಬಳಸ್ತೇವೆ. ಹಾಗಾದ್ರೆ ನೋಡೋಣ. ಮಸ್ಟ್ ಅನ್ನೋದನ್ನ ಆ ಒಂದು ಪರ್ಸನಲ್ ಸೆನ್ಸ್ ಇದ್ದಾಗ, ಅಂದ್ರೆ ವೈಯಕ್ತಿಕವಾಗಿ ನಾವು ಹೇಳ್ತಿರ್ತೀವಿ, ನೀವು ಮದುವೆಗೆ ಬರಲೇಬೇಕು. ನಾನು ವೈಯಕ್ತಿಕವಾಗಿ ಮತ್ತೊಬ್ಬರಿಗೆ ಹೇಳ್ತೀವಿ, ನೀನು ನನ್ನ ಮದುವೆಗೆ ಬರಲೇಬೇಕು. ಇಟ್ ಮೀನ್ಸ್ ಐ ಆಮ್ ಟೆಲಿಂಗ್ ಹಿಮ್ ದಟ್ ಹಿ ಮಸ್ಟ್ ಕಮ್, ಅಂದ್ರೆ ಅವನು ಬರಲೇಬೇಕು. ನೋಡಿ, ಕಡ್ಡಾಯವಾಗಿ ನಾವು ಹೇಳ್ತಾ ಇರ್ತೀವಿ, ನೀವು ಇದನ್ನ ಮಿಸ್ ಮಾಡಬಾರ್ದು, ಬರಲೇಬೇಕು ನನ್ನ ಮದುವೆಗೆ ಅಂತ ಹೇಳ್ತಿರ್ತಲ್ಲ. ಪರ್ಸನಲ್ ಸೆನ್ಸ್ ಇದ್ದಾಗ, ವೈಯಕ್ತಿಕವಾಗಿ ಯಾರಿಗಾದ್ರೂ ಇನ್ವಿಟೇಷನ್ ಮಾಡಬೇಕಾದ್ರೆ, ಬರಬೇಕಾದ್ರೆ, ವೈಯಕ್ತಿಕವಾಗಿ ನೀನ್ ನಾಳೆ 7 ಗಂಟೆ ಅಂದ್ರೆ ಆಫೀಸ್ಗೆ ಬರಲೇಬೇಕು, ವೈಯಕ್ತಿಕವಾಗಿ ನಾವು ಹೇಳ್ತಾ ಇದ್ದೀವಿ, ಅವಾಗ ಮಸ್ಟ್ ಅನ್ನ ಬಳಸಿ. ಓಕೆ, ನೆಕ್ಸ್ಟ್ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಅನ್ನು ಯಾವಾಗ ಬಳಸಬೇಕು? ಇವುಗಳನ್ನ ನಿಯಮಗಳಿದ್ದಾಗ, ಆಫೀಸಲ್ಲಿ ಇರ್ತೇವೆ, ಯಾವ್ದೋ ಒಂದು ಸ್ಕೂಲಲ್ಲಿ ಇರ್ತೇವೆ, ಯಾವ್ದೊಂದು ಡೆಲಿಗೇಷನ್ ಇರ್ತೇವೆ, ಕೆಲವೊಂದಿಷ್ಟು ನಿಯಮಗಳಿರ್ತಾವೆ, ಅವುಗಳನ್ನ ನಾವು ಫಾಲೋ ಮಾಡಲೇಬೇಕಾಗಿರುತ್ತೆ, ಅವಾಗ ಹ್ಯಾವ್ ಟು ಅನ್ನ ಬಳಸಬೇಕು. ನೆಕ್ಸ್ಟ್ ಜವಾಬ್ದಾರಿಗಳಿದ್ದಾಗ, ರೆಸ್ಪಾನ್ಸಿಬಿಲಿಟೀಸ್ ಅಂತ ಕರಿತೀವಿ. ಅದೇ ರೀತಿ ನೀಡ್, ಅವಶ್ಯಕತೆಗಳಿದ್ದಾಗ, ಅನಿವಾರ್ಯತೆಗಳಿದ್ದಾಗ, ಅವಾಗ ಹ್ಯಾವ್ ಟು ಅನ್ನ ನಾವು ಬಳಸಬೇಕು. ಅಥವಾ ಹ್ಯಾಸ್ ಟು, ಹಿ, ಶೀಟ್ ಬಂದಾಗ ಹ್ಯಾಸ್ ಟು ಬಳಸ್ತೇವೆ. ಐ, ವಿ, ಯು, ದೇ ಬಂದಾಗ ಹ್ಯಾವ್ ಟು ಅನ್ನ ಬಳಸ್ತೇವೆ. ಇದನ್ನ ನೆಗೆಟಿವ್ ಅಲ್ಲಿ ಕೂಡ ಹೇಳ್ತೀವಿ, ಮಸ್ಟ್ ನಾಟ್ ಅಂತ ಕೂಡ ನಾವು ಹೇಳ್ತೀವಿ. ನೋಡಿ, ಯು ಮಸ್ಟ್ ಅಟೆಂಡ್ ದ ಮೀಟಿಂಗ್. ನೋಡಿ, ಯು ಮಸ್ಟ್, ನಾನು ಮತ್ತೊಬ್ಬರಿಗೆ ಹೇಳ್ತಾ ಇದ್ದೇನೆ ಪರ್ಸನಲ್ ಆಗಿ, ಯು ಮಸ್ಟ್ ಅಟೆಂಡ್ ದ ಮೀಟಿಂಗ್. ನೀವು ಮೀಟಿಂಗ್ ಗೆ ಕಡ್ಡಾಯವಾಗಿ ಅಟೆಂಡ್ ಆಗಲೇಬೇಕು. ಅಂದ್ರೆ ಇಲ್ಲಿ ಒಂದು ಪರ್ಸನಲ್ ಸೆನ್ಸ್ ಇದೆ. ಏನಂತಂದ್ರೆ ನಾವು ಹೇಳ್ತಾ ಇದ್ದೀವಿ ಒಬ್ಬರ ವ್ಯಕ್ತಿಗೆ, ನೀವು ಕಡ್ಡಾಯವಾಗಿ ಅಟೆಂಡ್ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಶಿ ಮಸ್ಟ್ ಬಿ ಹಿಯರ್ ಬಿಫೋರ್ 7 o'clock. ಅವಳು 7 ಗಂಟೆಗೆ ಮುಂಚಿತವಾಗಿ ಇಲ್ಲಿ ಇರಲೇಬೇಕು. ಶಿ ಮಸ್ಟ್ ಬಿ ಹಿಯರ್ ಅಂದ್ರೆ ದರ್ ಇಸ್ ಅ ಪರ್ಸನಲ್ ಸೆನ್ಸ್ ಅಂಡ್ ಕಂಪಲ್ಷನ್ ಇಸ್ ದೇರ್. ಕಡ್ಡಾಯವಾಗಿದೆ, ಏನಂತ, ಇರಲೇಬೇಕು ಅವಳು. ದೇರ್ ಇಸ್ ನೋ ಎನಿ ಅದರ್ ಆಪ್ಷನ್ಸ್. ಮಸ್ಟ್ ಅನ್ನೋದು ಕಡ್ಡಾಯವಿದ್ದಾಗ, ನಾವು ಮತ್ತೊಬ್ಬರಿಗೆ ಪರ್ಸನಲ್ ಆಗಿ ಹೇಳುವಾಗ ನಾವು ಹೇಳ್ತಾ ಇರ್ತೀವಿ, ಏನಂತ, ಶಿ ಮಸ್ಟ್ ಬಿ ಹಿಯರ್ ಬಿಫೋರ್ 7 o'clock. ಅವಳು 7 ಗಂಟೆ ಮುಂಚಿತವಾಗಿ ಇರಲೇಬೇಕು. ದಟ್ಸ್ ಅನ್ ಆರ್ಡರ್. ಅದು ಏನೇ ಇರಬಹುದು, ಅವಾಗ ನಾವು ಮಸ್ಟ್ ಅನ್ನೋದನ್ನ ನಾವು ಬಳಸ್ತೇವೆ. ಯು ಮಸ್ಟ್ ಜಾಯಿನ್ ದ ಬರ್ತ್ಡೇ ಪಾರ್ಟಿ. ನೀನು ನನ್ನ ಬರ್ತ್ಡೇ ಪಾರ್ಟಿಯನ್ನ ಬರಲೇಬೇಕು, ಅಟೆಂಡ್ ಆಗಲೇಬೇಕು, ಸೇರ್ಕೊಳ್ಳೇಬೇಕು ನೀನು. ಇಟ್ಸ್ ಮೈ ರಿಕ್ವೆಸ್ಟ್, ನನ್ನೊಂದು ರಿಕ್ವೆಸ್ಟ್ ಇದೆ, ನೀನು ಬರಲೇಬೇಕು. ನಾವು ಸ್ಪೆಷಲ್ ಆಗಿ ನಾವು ಹೇಳ್ತಾ ಇದೀವಿ, ಯು ಮಸ್ಟ್ ಜಾಯಿನ್ ದ ಬರ್ತ್ಡೇ ಪಾರ್ಟಿ. ನೋಡಿ, ಯು ಮಸ್ಟ್ ಕಮ್ ಅಂದ್ರೆ ಹೇಳಿ, ನೀನು ಬರಲೇಬೇಕು. ಇಲ್ಲಿ ನೋಡಿ ಅರ್ಥ ಹೇಗಿದೆ. ಯು ಮಸ್ಟ್ ನಾಟ್ ಕಮ್, ನೀನು ಬರಬಾರ್ದು.
ಇಲ್ಲಿ ಪ್ರೊಹಿಬಿಷನ್ ಬಗ್ಗೆ ಹೇಳ್ತೇನೆ. ನೆಗೆಟಿವ್ ಅಂದ್ರೇನು? ಪ್ರೊಹಿಬಿಷನ್, ನಿರ್ಬಂಧ. ನಿರ್ಬಂಧದ ಬಗ್ಗೆ ಹೇಳುವಾಗ ಸ್ವಲ್ಪ ಸೆನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ನೋಡಿ, ಯು ಮಸ್ಟ್ ಕಮ್, ನೀನು ಬರಲೇಬೇಕು. ಯು ಮಸ್ಟ್ ನಾಟ್ ಕಮ್, ನೆಗೆಟಿವ್ ಅಲ್ಲಿ ಹೇಳ್ಬೇಕು, ನೀನು ಬರಬಾರ್ದು. ಅಂದ್ರೆ ಇಲ್ಲಿ ಕಂಪಲ್ಷನ್ ಇದೆ, ಏನಂದ್ರೆ ಪ್ರೊಹಿಬಿಷನ್ ಇದೆ. ಅವಾಗ ಈ ರೀತಿಯಾಗಿ ಅರ್ಥ ಆಗುತ್ತೆ. ನೋಡಿ, ಯು ಮಸ್ಟ್ ಅಪ್ಲೈ ಒನ್ಸ್, ನೀನು ಒಂದೇ ಸಾರಿ ಅಪ್ಲೈ ಮಾಡಬೇಕು, ಒಂದೇ ಸಾರಿ ಅದಕ್ಕೆ ಅಪ್ಲೈ ಮಾಡಬೇಕು. ಅಂದ್ರೆ ಒಂದೇ ಸರಿ ಆಪ್ಷನ್ ಇದೆ. ಸೊ ದಟ್ ಯು ಮಸ್ಟ್ ಅಪ್ಲೈ ಅಟ್ ಒನ್ಸ್, ಒಂದೇ ಸಾರಿ ನೀನು ಅಪ್ಲೈ ಮಾಡಲೇಬೇಕು, ಎರಡೇ ಸಾರಿ ಬರೋದಿಲ್ವಾ ಅಂತ ಅರ್ಥ. ನೋಡಿ, ಶಿ ಮಸ್ಟ್ ವಿಸಿಟ್ ಒನ್ಸ್, ನಾವೆಲ್ಲೂ ಹೋಗಿರ್ತೇವೆ ಪ್ರವಾಸಕ್ಕೆ, ಯಾವುದೋ ಒಂದು ಸ್ಥಳಕ್ಕೆ ಹೋಗಿರ್ತೇವೆ, ಅಲ್ಲೆಲ್ಲ ನೋಡ್ತಾ ಇರ್ತೇವೆ ನಾವು, ಮತ್ತೆ ತಿರ್ಗಾ ಬರ್ಗ ಹೋಗ್ಬೇಕಂತ ಇರುತ್ತೆ. ಆದ್ರೆ ನೀನ್ ಹೇಳ್ತೀವಿ ಶಿ ಮಸ್ಟ್ ವಿಸಿಟ್ ಒನ್ಸ್, ಅವಳು ಒಂದೇ ಸರಿಯಲ್ಲಿ ಭೇಟಿ ಕೊಡಬೇಕು, ಮತ್ತೊಂದು ಸರಿ ಅವಕಾಶ ಇಲ್ಲ ಅಂತಾನೆ ಅರ್ಥ ಆಗಿದೆ. ನೋಡಿ, ಕಡ್ಡಾಯವಾಗಿ ಒಂದೇ ಸಾರಿ ಭೇಟಿ ಕೊಡಬೇಕು. ನೋಡಿ, ಇವೆಲ್ಲವನ್ನು ಬಳಸುವಾಗ ಸ್ವಲ್ಪ ಏನಾಗುತ್ತೆ, ಸೆನ್ಸ್ ಚೇಂಜ್ ಆಗುತ್ತೆ. ಆಮೇಲೆ ಪರ್ಸನಲ್ ಸೆನ್ಸ್ ಇದ್ದಾಗ ನಾವು ಜಾಸ್ತಿಯಾಗಿ ನಾವು ಮಾಡ್ತೇವೆ, ಮಸ್ಟ್ ಅನ್ನ ನಾವು ಬಳಸ್ತೀವಿ. ಅಫಿಷಿಯಲ್ ಅಂತ ಬಂದಾಗ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಅನ್ನ ನಾವು ಬಳಸ್ತೀವಿ. ಯಾಕಂದ್ರೆ ಅಲ್ಲಿ ರೂಲ್ಗಳಿರ್ತವೆ, ನಿಯಮಗಳಿರ್ತವೆ, ರೆಸ್ಪಾನ್ಸಿಬಿಲಿಟಿಗಳಿರ್ತವೆ, ಅನಿವಾರ್ಯತೆಗಳಿದ್ದಾಗ ನಾವು ಮಾಡ್ತೇವೆ. ಇದನ್ನ ವೈಯಕ್ತಿಕವಾಗಿ ನಾವು ಹೇಳುವಾಗ ನಾವೇನ್ ಬಳಸ್ತೇವೆ, ಮಸ್ಟ್ ಅನ್ನ ನಾವು ಬಳಸ್ತೇವೆ. ಐ ಮಸ್ಟ್ ಸ್ಟಾಪ್ ಸ್ಮೋಕಿಂಗ್, ನಾನು ಮದ್ಯಪಾನ ಅಥವಾ ಸ್ಮೋಕಿಂಗ್ ಅನ್ನ ಬಿಡ್ಲೇಬೇಕು. ಐ ಮಸ್ಟ್ ಸ್ಟಾಪ್ ಸ್ಮೋಕಿಂಗ್, ಐ ಮಸ್ಟ್ ಕ್ವಿಟ್ ಸ್ಮೋಕಿಂಗ್. ಸಿಗರೇಟ್ ಒಂದು ಸೇವನೆಯನ್ನ ಬಿಡಲೇಬೇಕು ಅಂದ್ರೆ ಅಲ್ಲಿ ಕಡ್ಡಾಯವಿದೆ, ಪರ್ಸನಲ್ ಸೆನ್ಸ್ ಇದೆ, ಅದಕ್ಕಾಗಿ ನಾವು ಯು ಮಸ್ಟ್ ಎಕ್ಸಾಮಿನ್ ಆಲ್ ದ ಡಾಕ್ಯುಮೆಂಟ್ಸ್, ನೀನು ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಪರೀಕ್ಷಿಸಬೇಕು ಅಂದ್ರೆ ಅಲ್ಲಿ ಕಡ್ಡಾಯವಿದೆ. ಏನಂತ? ಎಕ್ಸಾಮಿನ್, ಆ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ, ಎಲ್ಲಾ ಕಾಗದ ಪತ್ರಗಳನ್ನ ಪರೀಕ್ಷಿಸಲೇಬೇಕು. ನಾವು ಬ್ಯಾಂಕಲ್ಲಿ ಹೇಳ್ತಿರ್ತೇವೆ, ಮ್ಯಾನೇಜರ್ ಹೇಳ್ತಾ ಇರ್ತಾರೆ, ಯು ಮಸ್ಟ್ ಎಕ್ಸಾಮಿನ್ ಆಲ್ ದ ಡಾಕ್ಯುಮೆಂಟ್ಸ್, ಯು ಮಸ್ಟ್ ಗೋ ಥ್ರೂ ಆಲ್ ದ ಡಾಕ್ಯುಮೆಂಟ್ಸ್ ಸೊ ವಿ ಕ್ಯಾನ್ ಅರೇಂಜ್ ದ ಲೋನ್ ಫಾರ್ ದ ಪರ್ಸನ್. ಅದಕ್ಕಾಗಿ ನಾವು ಮಾಡಬಹುದು, ಲೋನ್ ಅನ್ನು ಅಪ್ಲೈ ಮಾಡಬಹುದು, ಅಂದ್ರೆ ಅವನಿಗೆ ಕೊಡಬಹುದು ಬಿಡಬಹುದು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯು ಮಸ್ಟ್ ಎಕ್ಸಾಮಿನ್ ಆಲ್ ಡಾಕ್ಯುಮೆಂಟ್ಸ್, ಯು ಮಸ್ಟ್ ಆನ್ಸರ್ ಆಲ್ ದ ಕ್ವೆಶನ್ಸ್, ಇನ್ನು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರೀಲೇಬೇಕು, ಉತ್ತರಿಸಲೇಬೇಕು. ಬಂತು ಏನಂದ್ರೆ ಪರ್ಸನಲ್ ಸೆನ್ಸ್ ಅಂತ ಬಂತು. ಹಾಗಾದ್ರೆ ಹ್ಯಾವ್ ಟು ಮತ್ತು ಹ್ಯಾಸ್ ಟು ಅನ್ನ ಯಾವಾಗ ಬಳಸಬೇಕು ಹೇಳಿದೀನಿ. ಯಾವತ್ತಂದ್ರ ರೂಲ್ಗಳಿರುತ್ತೆ, ಆಫೀಸಲ್ಲಿ, ಸ್ಕೂಲಲ್ಲಿ ಡೆಲಿಗೇಷನ್ ಅಂತ ಇರುತ್ತೆ, ಬೇರೆ ಬೇರೆ ಆಫೀಸಲ್ಲಿ ನಾವು ಮಾಡ್ತೇವೆ, ನಿಯಮಗಳಿರ್ತವೆ. ಏನಂತ ನೋಡಿ, ಐ ಹ್ಯಾವ್ ಟು ಒಬೇ ದ ರೂಲ್ಸ್, ನಾನು ಆ ನಿಯಮಗಳನ್ನ ಪಾಲಿಸಲೇಬೇಕು. ಇಲ್ಲಿ ಏನಾಗುತ್ತೆ, ಅಫಿಷಿಯಲ್ ಅಂತ ಬಂದಾಗ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇಲ್ಲಿ ಪರ್ಸನಲ್ ಆಗಿ ಹೇಳಕ್ಕೆ ಇರೋದಿಲ್ಲ, ಎಲ್ಲರಿಗೂ ಅಂತ ಇರುತ್ತೆ. ಐ ಹ್ಯಾವ್ ಟು ಒಬೇ ದ ರೂಲ್ಸ್, ನಾನು ನಿಯಮಗಳನ್ನ ಪಾಲಿಸಲೇಬೇಕು ಅಂತ ಅರ್ಥ ಆಗುತ್ತೆ. ಹಿ ಹ್ಯಾಸ್ ಟು ಕಮ್, ಅವನು ಬರಬೇಕು. ಒಂದು ನಿಯಮ ಇದೆ, ಏನಂದ್ರೆ ಜವಾಬ್ದಾರಿ ಇದೆ, ಒಂದು ಅನಿವಾರ್ಯತೆ ಇದೆ, ಅವನು ಬರಲೇಬೇಕು, ಈ ಕೆಲಸ ಅವನು ಬಂದ್ರೇನೆ ಆಗುತ್ತೆ. ಅವಾಗ ಏನ್ ಹೇಳ್ತೀವಿ, ಹಿ ಹ್ಯಾಸ್ ಟು ಕಮ್, ಅವನು ಬರಬೇಕು ಅಂತ ಹೇಳ್ತೀವಿ. ನೋಡಿ, ಸ್ವಲ್ಪ ಸೆನ್ಸ್ ಏನಾಗುತ್ತೆ, ನಾವು ಮಾತಾಡುವಾಗ ಚೇಂಜ್ ಆಗುತ್ತೆ. ಹಿ ಹ್ಯಾಸ್ ಟು ಸಿ ದ ಡಾಕ್ಟರ್, ಅಲ್ಲೇನಿದೆ, ನೀಡಿದೆ, ಅವನು ಡಾಕ್ಟರ್ಗೆ ಭೇಟಿ ಆಗಲೇಬೇಕು. ಏನಿದೆ, ವೈಯಕ್ತಿಕವಾದ ಒಂದು ಅನಿವಾರ್ಯತೆ ಇದೆ, ಏನೋ ಒಂದು ಚೆಕ್ ಮಾಡಿಸ್ಕೊಳ್ಬೇಕಾಗಿರುತ್ತೆ. ಹಿ ಹ್ಯಾಸ್ ಟು ಸಿ ದ ಡಾಕ್ಟರ್, ಅವನು ವೈದ್ಯರಿಗೆ ಹೋಗಿ ಪರೀಕ್ಷಿಸಲೇಬೇಕು. ಯು ಡೋಂಟ್ ಹ್ಯಾವ್ ಟು ವೇಟ್ ದೇ, ನೆಗೆಟಿವ್ ಮಾಡಬೇಕಾದ್ರೆ ಯು, ವಿ, ಐ, ದೇ ಜೊತೆಗೆ ಡೋಂಟ್ ಬಳಸಬೇಕು. ಹಿ, ಶಿ, ಇಟ್ ಬಂದಾಗ ಹ್ಯಾಸ್ ಅಂತ, ಸಾರಿ ಡಸಂಟ್ ಅಂತ ಬಳಸಬೇಕು. ನೋಡಿ, ಯು ಡೋಂಟ್ ಹ್ಯಾವ್ ಟು ವೇಟ್ ದೇರ್, ನೀನು ಅಲ್ಲಿ ಕಾಯಬೇಕಾದ ಅವಶ್ಯಕತೆ ಇಲ್ಲ. ರೂಲ್ ಇಲ್ಲ, ನೇಮ ಇಲ್ಲ, ಯು ಕ್ಯಾನ್ ಗೋ. ಯು ಡೋಂಟ್ ಹ್ಯಾವ್ ಟು ವೇಟ್ ದೇರ್, ನೀನು ಕಾಯಬೇಕಾದ ಅವಶ್ಯಕತೆ ಇಲ್ಲ, ಸೊ ಯು ಕ್ಯಾನ್ ಗೋ. ವಿ ಹ್ಯಾವ್ ಟು ವೇರ್ ಯೂನಿಫಾರ್ಮ್ ಅಟ್ ಆಫೀಸ್, ನಾವು ಆಫೀಸ್ ನಲ್ಲಿ ಇರುವಾಗ ಯೂನಿಫಾರ್ಮ್ ಅನ್ನು ಹಾಕಬೇಕು, ಯಾಕಂದ್ರೆ ನಿಯಮ ಇದೆ.
ಏನ್ ನೇಮ ಇದೆ, ಒಂದು ಆಫೀಸಲ್ಲಿ ಒಂದು ನೇಮ ಇದೆ, ನಾವು ಒಂದೇ ಇನ್ಫಾರ್ಮಲ್ ಇರಲೇಬೇಕು ಅಂತ. ಸೊ ಶಿ ಡಸಂಟ್ ಹ್ಯಾವ್ ಟು ಸಬ್ಮಿಟ್ ದ ರಿಪೋರ್ಟ್. ಅವಳು ಆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೋ ನೀಡ್, ಅವಶ್ಯಕತೆ ಇಲ್ಲ, ಅನಿವಾರ್ಯತೆ ಇಲ್ಲ. ಬೇರೆ ಒಂದು ಡಾಕ್ಯುಮೆಂಟ್ ಇದೆ. ಶಿ ಡಸಂಟ್ ಹ್ಯಾವ್ ಟು ಸಬ್ಮಿಟ್ ದ ರಿಪೋರ್ಟ್ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ತಾ ಇದೆ. ಯು ಹ್ಯಾವ್ ಟು ಕೇರ್ಫುಲ್ ವೈಲ್ ಅಟ್ ಡ್ರೈವಿಂಗ್. ನೀನು ವಾಹನವನ್ನು ಓಡಿಸುವಾಗ ಬಹಳ ಒಂದು ಜಾಗ್ರತೆಯಿಂದ ಇರಬೇಕು. ಯಾಕಂದ್ರೆ ಅಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಒಂದು ನಿಯಮ ಇದೆ, ಒಂದು ಅನಿವಾರ್ಯತೆ ಇದೆ. ಏನಾಗುತ್ತೆ, ಮಾಡಿಲ್ಲ ಅಂತಂದ್ರೆ ಸಮಥಿಂಗ್ ಹ್ಯಾಪನ್ಸ್ ವೆನ್ ವಿ ಡ್ರೈವ್ ಫಾಸ್ಟರ್. ಹೌದಲ್ವಾ? ಕೇರ್ಲೆಸ್ ಮಾಡಿದಾಗ ಅಪಘಾತಗಳಾಗುತ್ತೆ. ಆ ಕಾರಣಕ್ಕಾಗಿ ನಾವು ಹ್ಯಾವ್ ಟು ಮತ್ತು ಮಸ್ಟ್ ಅನ್ನ ಡಿಫರೆಂಟ್ ಸಿಚುವೇಶನ್ ಅಲ್ಲಿ ನಾವು ಬಳಸ್ತೇವೆ. ಸಮ್ ಟೈಮ್ಸ್ ಇಟ್ ಯೂಸ್ ದ ಸೇಮ್ ಮೀನಿಂಗ್, ಒಂದೇ ಅರ್ಥವನ್ನು ಕೊಡುತ್ತೇವೆ, ಆದ್ರೆ ಯೂಸೇಜ್ ಮಾತ್ರ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಮಸ್ಟ್ ಅನ್ನ ನಾವು ಪರ್ಸನಲ್ ಸೆನ್ಸ್ ಇದ್ದಾಗ ನಾವು ಜಾಸ್ತಿಯನ್ನ ಬಳಸ್ತೇವೆ. ಹ್ಯಾವ್ ಟು ಮತ್ತು ಹ್ಯಾಸ್ ಟು ಅನ್ನ ರೂಲ್ಗಳಿದ್ದಾಗ, ನಿಯಮಗಳಿದ್ದಾಗ, ಅನಿವಾರ್ಯತೆಗಳಿದ್ದಾಗ, ಜವಾಬ್ದಾರಿಗಳನ್ನ ಹೇಳುವಾಗ ನಾವು ಇವುಗಳನ್ನ ಹ್ಯಾವ್ ಟು ಮತ್ತು ಹ್ಯಾಸ್ ಟು ಅನ್ನ ನಾವು ಬಳಸಿ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತೇವೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಮಸ್ಟ್ ಮತ್ತು ಹ್ಯಾವ್ ಟು ಅನ್ನ ಯಾವಾಗ ಬಳಸಬೇಕು, ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಅದೇ ರೀತಿ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡಬೇಕು, ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ನಾಳೆ ಇದೇ ರೀತಿ ಒಂದು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟ್ ಜೊತೆಗೆ ನಿಮ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.